ಗುರುಗಳಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ವಿಶ್ರಾಂತ ನ್ಯಾಯಾಧೀಶರು ಗೌರವಾನ್ವಿತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಸರ್ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ಸ್ಮರಿಸುತ್ತಾ ಕಲಿಕಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದಂಥ ದೊಡ್ಡಮನಿಯವರನ್ನು ಗೌರವಿಸಿ ಗೌರವಪೂರ್ವಕವಾಗಿ ಅವರಿಗೆ ಶರಣಗಳನ್ನು ಸಮರ್ಪಿಸುತ್ತಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಈ ಕಲಿಕಾ ಕೇಂದ್ರದಲ್ಲಿ ಕಲಿಯೋದಲ್ಲಿರುವ ಮುದ್ದು ಮಕ್ಕಳೇ, ಅವರ ಪಾಲಕರೇ, ಈ ಗ್ರಾಮದ ಪ್ರಜೆಗಳೇ, ತಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಶರಣಾರ್ಥಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಒಬ್ಬೊಬ್ಬರು ಮಾತಾಡುವಾಗ ಎಲ್ಲ ಯೋಚನೆ ಮಾಡಿರ್ತೀವಿ ನಾವು, ಇವ್ರು ಎಷ್ಟೊತ್ತು ಮಾತಾಡ್ತಾರೆ, ಇವ್ರು ಯಾವಾಗ ಮುಗಿಸ್ತಾರೆ, ನಾವು ಯಾವಾಗ ಎದ್ದು ಹೋಗ್ತಾರೆ. ಆದರೂ ಅಭಿಮಾನದಿಂದ ಕೂತಿರಲ್ಲ, ನಿಮಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ನೀಲಪ್ಪ ಗುಡ್ಡಪ್ಪ ಶಿರಹಟ್ಟಿ ಸೇವಾ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಹಸಿದವರ ಅನ್ನ ಜೋಳಿಗೆ ಪ್ರಾರಂಭ ಮಾಡಿದಾಗ ಅಲ್ಲಿ ಹೋಗಿದ್ದೆ ನಾನು. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ. ಶಿರಹಟ್ಟಿಯಲ್ಲಿ ಲಕ್ಷ್ಮೇಶ್ವರದಲ್ಲಿ ಶಿವಾಜಿ ಅನ್ನ ಜೋಳಿಗೆ ಮಾಡಿದ್ದಾರೆ. ಅವರ ಸೇವಾ ಸಂಸ್ಥೆಯಿಂದ ಭಾಳಷ್ಟು ಅರ್ಥಪೂರ್ಣವಾದಂಥ ಕೆಲಸ ಮಾಡ್ತಾಯಿದ್ರು. ಇನ್ನೊಬ್ಬರು ಅದನ್ನು ನೋಡಿ ನಾವು ಯಾಕೆ ಮಾಡಬಾರ್ದು ಅಂತ ಪ್ರೇರಣೆ